ಸರ್ಕಾರಕ್ಕೆ ಮೋಸ ಮಾಡಿದಂತ ಭ್ರಷ್ಟ ವಿಸಿಗೆ
ಪಟ್ಟಿ ದಾಖಲಾತಿಯ ಸೂರರಾದಂತ ವಿಸಿಗೆ ಡೂಪ್ಲಿಕೇಟ್ ಡಾಕು ಮಾಡಲು ಸೂರತೆಯನ್ನು ತೋರಿಸಿದಂತ ಭ್ರಷ್ಟ ವಿಸಿಗೆ ಬೇಕೇ ಬೇಕು ಭ್ರಷ್ಟ ವಿಸಿಗೆ ಪಟ್ಟಿ ದಾಖಲಾತಿಯನ್ನು ಸೃಷ್ಟಿ ಮಾಡಿದಂತ ಭ್ರಷ್ಟ ವಿಸಿಗೆ ಸರ್ಕಾರದ ಹಣವನ್ನು ಕೊಳ್ಳೆ ಹೊಡೆದು ವಿಸಿ ಆಗಿರ್ತಕ್ಕಂಥ ವಿಸಿಗೆ ಕೋಟಿ ಸರ್ಕಾರದ ಹಣವನ್ನು ಕೊಳ್ಳೆ ಹೊಡೆದಂತ ವಿಸಿಗೆ ಸರ್ಕಾರದ ಹಣವನ್ನು ಕೊಳ್ಳೆ ಹೊಡೆದು ವಿಸಿ ಆಗಿರ್ತಕ್ಕಂಥ ಭ್ರಷ್ಟ ವಿಸಿಗೆ ಬೇಕೇ ಬೇಕು ಬೇಕೇ ಬೇಕು ಬರಲಿ ಸರ್. ಈ ಸಿಂಡಿಕೇಟ್ ಮೀಟಿಂಗ್ದಲ್ಲಿ ನಮ್ಮದೊಂದು ಬೇಡಿಕೆ ಏನಪ್ಪಾ ಅಂತಂದ್ರೆ, ಒಂದನೇದಾಗಿ ಅವರು ಪಟ್ಟಿ ದಾಖಲೆಗಳನ್ನು ಸೃಷ್ಟಿ ಮಾಡಿ VRS ತೆಗೆದುಕೊಂಡಿರ್ತಕ್ಕಂಥ ಒಬ್ಬ ಅಧಿಕಾರಿ ಇಲ್ಲಿ ಬಂದು ಪ್ರೊಫೆಸರ್ ಹೇಗಾದ್ರು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಈಗಾಗಲೇ ಎಲ್ಲ ಕಡೆ ಕೂಡ ಪಬ್ಲಿಷ್ ಆಗಿದೆ. ಅದಕ್ಕೆ ನೀವು ಎಲ್ಲ ಸಿಂಡಿಕೇಟ್ ಸದಸ್ಯರು ಕೂಡ ಮತ್ತು ಇಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಆನ್ಸರ್ ಮಾಡಬೇಕು. ಮತ್ತೆ ಎರಡನೇದು ಏನಪ್ಪಾ ಅಂತಂದ್ರೆ, ಅವರು ನೇಮಕಾತಿನೂ ಕೂಡ ಅಕ್ರಮ ಅಂತಕ್ಕಂಥದ್ದು ಇನ್ನೇ ಪಬ್ಲಿಷ್ ಆಗಿದೆ. ಇಂಥ ಒಂದು ದೊಡ್ಡ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥದ್ದು ವ್ಯಕ್ತಿಯನ್ನು ತಂದು ನೀವು ಹೆಂಗೆ VC ಮಾಡಿದ್ರಿ ಅಂತಕ್ಕಂಥದ್ದು, ಮತ್ತು ನೀವು ಏನಪ್ಪಾ ಅಂತ ರಾಜ್ಯಪಾಲರಿಗೆ ನೀವು ಏನು ಕೇಳಕ್ಕೆ ಒಂದು ನಿಯೋಗ ಹೋಗ್ತಿರೋ ಇಲ್ಲೋ ಅಂತಕ್ಕಂಥದ್ದು ನಮ್ಗೆ ಹೇಳಬೇಕು. ಎರಡನೇದೇನಪ್ಪಾ ಅಂತಂದ್ರೆ, ಈ ವಿದ್ಯಾ ಆ್ಯಪ್ಗಳಾಗಿರ್ಬೋದು ಮತ್ತು ಡೈರಿಗಳಾಗಿರ್ಬೋದು, ಇವುಗಳನ್ನ ಯಾಕೆ ವಿದ್ಯಾರ್ಥಿಗಳ ಮೇಲೆ ಹೊರೆ ಮಾಡ್ತಾ ಇದ್ದೀರಿ, ನಿಮ್ಗೆ ಯಾರು ಕೇಳಿದ್ರು ಕೂಡ ಅದನ್ನು ಕೊಡಿ ಅಂತ ಹೇಳಿ. ಇದೊಂದು ಡಿಸ್ಟೆನ್ಸ್ ಎಜುಕೇಶನ್ ಸೆಂಟರ್ ಅಲ್ಲ, ಇದು ರೆಗ್ಯುಲರ್ ಬೋರ್ಡಲ್ಲಿ ಕಲಿತಕ್ಕಂಥ ಒಂದು ವಿಶ್ವವಿದ್ಯಾಲಯ ಆದ್ರೂ ಕೂಡ ಅವರು ಕೂಡ ಹಂಗೆ ಮಾಡಿದ್ದಾರೆ. ಒಂದಿಷ್ಟು ಅರ್ಧ ಸೆಮೆಸ್ಟರ್ಗಳನ್ನ ರೆಗ್ಯುಲರ್ ಮೋಡಲ್ಲಿ, ಇನ್ನು ಅರ್ಧ ಸೆಮೆಸ್ಟರ್ಗಳನ್ನ ಡಿಸ್ಟೆನ್ಸ್ ಮೋಡಲ್ಲಿ ಕಲ್ತಿರ್ತಕ್ಕಂಥ ಒಬ್ಬ ಅಧಿಕಾರಿ ಒಬ್ಬ VC ಆಗ್ತಾನೆ ಅಂತಂದ್ರೆ ಎಂತ ಭ್ರಷ್ಟಾಚಾರ ಇದು. ಈ ರೀತಿ ಕಲೀಲಿಕ್ಕೆ ಎಲ್ಲಾದ್ರೂ UGCಯಲ್ಲಿ ಇದು ಮಾನ್ಯತೆ ಇದೆನಾ? ಈ UGC ಒಂದು ಗೈಡ್ಲೈನ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಸಿಸ್ಟಮ್ದಲ್ಲಿ ಕಲಿಬೇಕಾಗಿರ್ತಕ್ಕಂಥವ್ರು ಅರ್ಧ MBA ಅನ್ನ ರೆಗ್ಯುಲರ್ ಅಲ್ಲಿ ಕಲ್ತರು, ಇನ್ನು ಅರ್ಧ MBA ಅನ್ನ ಏನಪ್ಪಾ ಅಂದ್ರೆ ಡಿಸ್ಟೆನ್ಸ್ ಅಲ್ಲಿ ಕಲ್ತರು, ಅವ್ರು ಬಂದಿಲ್ಲಿ VC ಆದ್ರು ಅಂತಕ್ಕಂಥದ್ದನ್ನ. ಎರಡನೇದೇನಪ್ಪ, 2007 ಅವ್ರು ಏನಪ್ಪಾ ಅಂತಂದ್ರೆ ಅಲ್ಲಿ VRS ತೆಗೆದುಕೊಳ್ತಾರೆ. 2011 ಬಂದು ಇವ್ರು ಏನಪ್ಪಾ ಅಂತಂದ್ರೆ ಹೆಂಗೆ ನಮಗೆ ಪ್ರೊಫೆಸರ್ ಆಗ್ತಾರೆ ಇಲ್ಲಿ ಇದು ಯೂನಿವರ್ಸಿಟಿಲಿ ಅಂತಕ್ಕಂಥದ್ದು. ಇವೆಲ್ಲ ಪ್ರಶ್ನೆಗಳಿಗೂ ಕೂಡ ಆನ್ಸರ್ ಮಾಡಬೇಕು, ಮತ್ತು ಯಾರು VC ಇದಾರೋ ಅವರು ಕೂಡ ಇಲ್ಲಿ ಆನ್ಸರ್ ಮಾಡಬೇಕಾಗ್ತದೆ. ಇಲ್ಲಿ ಸಿಂಡಿಕೇಟ್ ಸದಸ್ಯರ ಮೇಲೆ ಜವಾಬ್ದಾರಿ ಇದೆ. ಯೂನಿವರ್ಸಿಟಿ ಉಳಿಸಬೇಕಾಗ್ತದೆ. ನೀವು ನಿಮ್ಮನ್ನ ಸರ್ಕಾರ ನೇಮಕ ಮಾಡಿರ್ತಕ್ಕಂಥದ್ದು ಯೂನಿವರ್ಸಿಟಿಯನ್ನು ಕಟ್ಟಲಿಕ್ಕೆ, ಯೂನಿವರ್ಸಿಟಿಯನ್ನು ಉಳಿಸಲಿಕ್ಕೆ. ಆದ್ರೆ ಯೂನಿವರ್ಸಿಟಿಯಲ್ಲಿ ಭ್ರಷ್ಟಾಚಾರಿಗಳು ಸೇರ್ಕೊಂಡಾಗ ಅದಕ್ಕೆ ತಕ್ಕ ಉತ್ತರವನ್ನು ಕೂಡ ನೀವು ಕೊಡಬೇಕಾಗ್ತದೆ. ಒಂದು ವೇಳೆ ನೀವೇನಾದರೂ ನೀವು ಕೂಡ ರಾಜ್ಯಪಾಲರ ಹತ್ರ ಹೋಗಿ ಇದಕ್ಕೆ ಸಂಬಂಧಪಟ್ಟಂಗೆ ಮಾತನಾಡಿಲ್ಲ, ಸರ್ಕಾರದೊಂದಿಗೆ ಮಾತನಾಡಿಲ್ಲ ಅಂತಂದ್ರೆ ನಾವು ನಿಮ್ಮನ್ನು ಒಳಗೊಂಡಂಗೆ ಎಲ್ಲರ ಮೇಲೂ ಕೂಡ ನಾವೇನಪ್ಪಾ ಅಂತಂದ್ರೆ ಸರ್ಕಾರದ ಒಂದು ಒಪಿನಿಯನ್ ಬಿಲ್ಡ್ ಮಾಡಲಿಕ್ಕೆ ಹೋರಾಟವನ್ನು ಕಟ್ತೇವೆ. ರಾಜ್ಯಾದ್ಯಂತ ಈ ಹೋರಾಟವನ್ನು ನಾವು ರೂಪಿಸಬೇಕಾಗ್ತದೆ. ಅದಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೇವೆ. ಇವತ್ತು ನಾವು ಸಿಂಡಿಕೇಟ್ ನಡೆಯಲಿಕ್ಕೆ ಬಿಡೋದಿಲ್ಲ. ಯಾಕೆ ಬಿಡೋದಿಲ್ಲಪ್ಪ ಅಂತಂದ್ರೆ ಇದಕ್ಕೆ ಆನ್ಸರ್ ಸಿಗಬೇಕು. ಏನ್ ಮಾಡ್ತೀರಿ ಆ VC ಮೇಲೆ ಕ್ರಮಕ್ಕೆ ಅಂತಕ್ಕಂಥದ್ದು. ಈಗಾಗಲೇ ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡಿದ್ದಾರೆ. ಆಮೇಲೆ ನಾವು ಕೌಶಲ್ಯ ಅಭಿವೃದ್ಧಿ ನಿಗಮಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ಇವರು ಭ್ರಷ್ಟರು ಅಂತಕ್ಕಂಥ FIR ಆಗಿದೆ, ಕೇಸ್ ನಡೀತಾ ಇದೆ. ಅಂತ ವ್ಯಕ್ತಿಯನ್ನು VC ಮಾಡ್ತಕ್ಕಂಥದ್ದು ಎಂತ ದುಷ್ಟ ವ್ಯವಸ್ಥೆಯನ್ನು ಕಟ್ಟಲಿಕ್ಕೆ ಹೊರಟಿದ್ದಾರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಇದಕ್ಕೂ ಕೂಡ ಆನ್ಸರ್ ಸಿಗಬೇಕು. ಅಲ್ಲಿವರೆಗೂ ನಾವು ಇಲ್ಲೇ ಕೂತ್ಕೊಳ್ತೀವಿ. ನಾವು ಸಿಂಡಿಕೇಟ್ ಮೀಟಿಂಗ್ ನಡೆಯಕ್ಕೆ ಬಿಡುದಿಲ್ಲ. ಸಿಂಡಿಕೇಟ್ ಸದಸ್ಯರಿಗೂ ಕೂಡ ನಿಮ್ಗೆ ಜವಾಬ್ದಾರಿ ಇದೆ. ನೀವು ಕೂಡ ಮಾತಾಡಬೇಕು. ನಾವು ಎಷ್ಟೋ ಸಲ ಸಿಂಡಿಕೇಟ್ ಸದಸ್ಯರಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದೀವಿ. ಇಂಥ ಭ್ರಷ್ಟ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಒಬ್ಬ VC ಅನ್ನ ನೀವು ಹೇಗೆ ಸಹಿಸಿಕೊಳ್ತಾ ಇದ್ದೀರಿ ಅಂತಕ್ಕಂಥದ್ದು. ನೀವು ಕೂಡ ಮಾತಾಡ್ತಾ ಇಲ್ಲ ಅಂತಂದ್ರೆ ನಾವು ಕೂಡ ನಿಮ್ಮನ್ನು ಭ್ರಷ್ಟಾಚಾರದಲ್ಲಿ ತೊಡಗಿದ್ದೀರಿ ಅಂತಕ್ಕಂಥ ಆರೋಪ ನಿಮ್ಮ ಮೇಲೆ ಕೂಡ ಮಾಡಬೇಕಾಗ್ತದೆ. ಅದಕ್ಕೆ ನೀವು ಕೂಡ ಹೊಣೆಗಾರ ಕೂಡ ಆಗ್ತೀರಿ. ಆ ಕಾರಣಕ್ಕಾಗಿ ನಾವು ಸಿಂಡಿಕೇಟ್ ನಡೆಯಲಿಕ್ಕೆ ಬಿಡುವುದಿಲ್ಲ. ನೀವು ಸಿಂಡಿಕೇಟ್ ಅಲ್ಲಿ ಏನು ನಿರ್ಣಯ ತೆಗೆದುಕೊಳ್ತೀರೋ ನಾವು ಇಲ್ಲಿ ಹೇಳಬೇಕು. ಅಲ್ಲಿವರೆಗೂ ನಾವು ಇಲ್ಲೇ ಕುಳಿತುಕೊಳ್ತೀವಿ ಅಂತಕ್ಕಂಥದ್ದನ್ನು ನಮ್ಮ ಅಭಿಪ್ರಾಯವನ್ನು ನಿಮ್ಗೆ ಹೇಳಿದ್ದೀವಿ. ನೀವು ಮುಂದಿನ ನಿರ್ಣಯವನ್ನು ತೆಗೆದುಕೊಳ್ಬೇಕು ಸರ್. ಬೇಕೇ ಬೇಕು, ಬೇಕೇ ಬೇಕು.